ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂತಂದರೆ ಸಂಡುಗುಳಿ ಅಂದರೆ ಕಾರೆಸ ಅಂತೇಳಿ ಹೇಳ್ತೀವಿ. ನಮ್ಮ ತಮ್ಮವ್ರ ಮನೆ ಕಡೆ ಸಂಡುಗುಳಿ ಅಂತೇಳಿ ಹೇಳ್ತೀವಿ ಫ್ರೆಂಡ್ಸ್. ಅದು ಯಾವ ರೀತಿ ಮಾಡಬೇಕು, ಹೇಗೆಲ್ಲ ಮಾಡಬೇಕು, ಏನೆಲ್ಲ ಒಂದು ಐಟಮ್ಸ್ಗಳು ಬೇಕು ಇಲ್ಲಿ ನೋಡ್ತಾ ಬನ್ನಿ ಫ್ರೆಂಡ್ಸ್. ಓಕೆನಾ. ಮೊದಲದಾಗಿ ಒಂದು ಸ್ವಲ್ಪ ಖಾರ ಅಂದರೆ ಪೇಸ್ಟನ್ನು ರೆಡಿ ಮಾಡ್ಕೊಬೇಕಾಗುತ್ತೆ. ಕೊತ್ತಂಬರಿ, ಕರಿಬೇವು, ಜೀರಿಗೆ, ಆಮೇಲೆ 10ರಿಂದ 15 ಹಸಿಮೆಣ್ಸಿಕಾಯಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಫ್ರೆಂಡ್ಸ್, ಅದೇ ರೀತಿ ಪೇಸ್ಟ್ ಥರ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆನಾ. ಇಲ್ಲಿ ಹಳ್ಳುಪ್ಪನ್ನು ತೋರಿಸಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಹರಿದುಪ್ಪು ಇದ್ದರೆ, ಹರಿದುಪ್ಪು ಅಂತಂದರೆ ಪುಡಿ ಉಪ್ಪು ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಬೇಕಾದರೆ ಹಾಕೊಬೋದು. ಈಗ ತೋರಿಸಿರುವಂಥ ಎಲ್ಲ ಐಟಮ್ಸ್ಗಳು ಹಾಕಿ ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪೇಸ್ಟ್ ರೆಡಿ ಆಯಿತು. ಈಗ ಸಂಡುಗುಳಿ ಅಂತಂದರೆ ಒಂದು ಉಂಡೆಗಳ ಗತ್ತ ಇರುತ್ತೆ ಫ್ರೆಂಡ್ಸ್. ಅವುಗಳನ್ನು ಮೊದಲು ಮಾಡ್ಕೊಬೇಕಾಗುತ್ತೆ. ಅದು ಯಾವ ರೀತಿ ಮಾಡಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಮ್ಮ ಅತ್ತೆಮಾರು ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. 8 ಚಮಚ ಈಗ ತೋರಿಸಿದ್ದೀನಲ್ಲ ಫ್ರೆಂಡ್ಸ್, ಈಗ ಹಾಕ್ಕೊಂಡ್ರಲ್ಲ ಆ ರೀತಿ ಇರುವಂಥದ್ದು ಚಮಚ ತೊಗೊಳ್ಳಿ. 8 ಚಮಚ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿ, ಅರಿಶಿನ ಪುಡಿ, ಮಸಾಲೆ ಪುಡಿ, ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ, ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಇನ್ನೊಂದು ಸ್ವಲ್ಪ ಬಾಂಬೆ ರವೆ ಅಂದರೆ ಸಣ್ಣನ ರವೆ ಇರುತ್ತಲ್ಲ ಫ್ರೆಂಡ್ಸ್, ಅದು. ಆಮೇಲೆ ಇಲ್ಲಿ ಪೇಸ್ಟ್ ಮಾಡೋ ಇಟ್ಕೊಂಡಿದ್ವಲ್ಲ ಅದೊಂದು ಸ್ವಲ್ಪ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ ನೀರನ್ನು ಹಾಕಿ ಕಲಿಸ್ಬೇಕಾಗತ್ತೆ. ನಾವೀಗ ಜಾಮೂನ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅದೇ ರೀತಿ ಸಣ್ಣ ಸಣ್ಣದ ಉಂಡೆಗಳಗತ್ತೆ ಮಾಡಿ ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ಇವುಗಳನ್ನು ಎಣ್ಣೆಯಲ್ಲಿ ಸಹ ಕರಿಬೇಕಾಗತ್ತೆ, ಅಂದರೆ ಫ್ರೈ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಭಾಳ ನೀರು ಹಾಕಕ್ಕೆ ಹೋಗಬೇಡ್ರಿ. ನೋಡಿಕೊಂಡು ಸ್ವಲ್ಪ ಕಲಸಿದ ಮೇಲೆ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್. ಸ್ವಲ್ಪ ಖಾರ, ಉಪ್ಪು, ಹುಳಿ ಅದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಆಗಬೇಕು. ಯಾಕಂದರೆ ಇದು ಕಾರೇಸದಲ್ಲಿ ಅಂದರೆ ಒಂದು ಸ್ವಲ್ಪ ರಸ ಥರ ಮಾಡ್ಕೊಬೇಕಾಗುತ್ತೆ ಬೇರೆ. ಆ ಒಂದು ರಸದಲ್ಲಿ ಈ ಎಲ್ಲ ಉಂಡೆಗಳನ್ನು ಹಾಕಿ ಕುದಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಖಾರ, ಉಪ್ಪು ಅದನ್ನೆಲ್ಲ ನೋಡ್ಕೊಳ್ಳಿ. ಓಕೆನಾ. ಅದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾರೆ ನಮ್ಮ ಅತ್ತೆಮ್ಮವರು, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳಿ, ಸ್ವಲ್ಪ ನೀರನ್ನು ಹಾಕಿ. ಓಕೆನಾ. ಹಾಕಿದ್ಮೇಲೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡಿದ್ರು ನಮ್ಮ ಅತ್ತೆಮ್ಮವರು. ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣದು ಬಾಲ್ಸ್ ಥರ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಾಲ್ಸ್ ಥರ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿಟ್ಕೊಬೇಕಾಗುತ್ತೆ. ನಾನು ಸಹ ಹೆಲ್ಪ್ ಮಾಡಿದೆ, ಯಾಕಂದರೆ ಸ್ವಲ್ಪ ವೀಡಿಯೋ ಮಾಡೋದಿತ್ತಲ್ಲ, ಹಾಗಾಗಿ ವೀಡಿಯೋ ಮಾಡ್ತಾ ಇದ್ದೆ. ನಮ್ಮ ಅತ್ತೆಮ್ಮವ್ರು ಮಾಡ್ತಾಯಿದ್ರು. ನಾನು ಮಾಡ್ತೀನಿ ಅತ್ತೆಮ್ಮ ಅಂತೇಳಿ ಹೇಳಿದೆ. ಓಕೆ ಅಮ್ಮ ಅಂತೇಳಿ ಹೇಳಿದರು. ಹಾಗಾಗಿ ನಾನೊಂದು ಸ್ವಲ್ಪ ಮಾಡಿದ್ದೀನಿ. ನಾನು ಸಹ ಕೈ ಜೋಡಿಸಿದ್ದೆ ಪಾಪ, ಇಲ್ಲಾಂದರೆ ಕೈ ನೋಯ್ತಾ ಇತ್ತು ನಮ್ಮ ಅತ್ತೆಮ್ಮವ್ರಿಗೆ. ಆಯ್ತಪ್ಪ ನೀನು ಮಾಡು ಅಂತೇಳಿ ಹೇಳಿದರು. ನಾನೊಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾನು ಈ ಥರ ಸಣ್ಣ ಸಣ್ಣದು ಉಂಡೆಗಳು ಮಾಡಿದ್ರಲ್ಲ ಫ್ರೆಂಡ್ಸ್, ಅದೇ ರೀತಿ ಮಾಡಿದೆ. ಇವ್ರು ನಮ್ಮ ಅತ್ತೆಮ್ಮವ್ರಿಗೆ ಹಾಯ್ ಅಂತ ಹೇಳಿಬಿಡಿ, ಅವ್ರಿಗೂ ಸಹ ಖುಷಿ ಆಗುತ್ತೆ. ಓಕೆನಾ. ನೀವು ಹೇಳೋದ್ರ ಬದಲು ಕಮೆಂಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಈ ಒಂದು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಅತ್ತೆಮ್ಮಗೂ ಸಹ ಖುಷಿ ಆಗುತ್ತೆ, ಹೇಳ್ತೀನಿ. ಓಕೆನಾ. ಆಮೇಲೆ ಎಲ್ಲ ಒಂದು ಉಂಡೆಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಇಲ್ಲಿ ಎಣ್ಣೆ ಕಾದಿದೆ, ಅವುಗಳನ್ನು ಹಾಕಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಕಲರ್ ಬರುವಷ್ಟು ಅವನ್ನ ಫ್ರೈ ಮಾಡ್ಕೊಬೇಕಾಗತ್ತೆ. ಒಂದು ಸ್ವಲ್ಪ ಹಸಿ ಇದ್ದರೆ ಒಳಗಡೆ ಹಸಿ ಇರುತ್ತೆ, ಬಟ್ ಮೇಲೆ ಕ್ರಿಸ್ಪಿ ಆಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನೀವು ಹಾಗೆ ಬೇಕಾದರೆ ತಿಂದು ನೋಡ್ಬೋದು, ಭಾರಿ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಸ್ನ್ಯಾಕ್ಸ್ ಥರ ನೀವು ಯೂಸ್ ಮಾಡ್ಕೊಬೋದು. ಈ ಒಂದು ಉಂಡೆಗಳನ್ನು ಎಣ್ಣೆಯಲ್ಲಿ ಕರೆದು ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೊಬೋದು, ತುಂಬ ರುಚಿಯಾಗಿರುತ್ತೆ. ಆಮೇಲೆ ಇವುಗಳನ್ನು ರೆಡಿ ಮಾಡಿ ಇಟ್ಕೊಂಡ್ವಲ್ಲ, ಇನ್ನೊಂದು ಕಡೆ ಬೇರೆ ಒಂದು ಪಾತ್ರೆಯಲ್ಲಿ 1-2 ಚಮಚ ಅಥವಾ 3 ಚಮಚ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ, ಆಮೇಲೆ ಬೆಲ್ಲ ಹಾಕಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಸಿಹಿ, ಹುಳಿ, ಖಾರ 3 ಥರದ್ದು ಇರುತ್ತೆ ಫ್ರೆಂಡ್ಸ್ ಈ ಒಂದು ಕಾರೇಸ, ಅದಕ್ಕೋಸ್ಕರ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಮಸಾಲೆ ಪುಡಿ, ಆಮೇಲೆ ಅದು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಕುದಿಸ್ಬೇಕಾಗತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹಸಿ ಕೊಬ್ಬರಿ ಇದನ್ನು ಹಾಕಿ ಚೆನ್ನಾಗಿ ಕುದಿಸಿ, ಆಮೇಲೆ ಅದು 1-2 ಚಮಚ ಮತ್ತು ಬೇರೆ ಹಿಟ್ಟನ್ನು ತೊಗೊಬೇಕಾಗುತ್ತೆ ಫ್ರೆಂಡ್ಸ್, ಕಡಲೆ ಹಿಟ್ಟನ್ನು. ಅದನ್ನು ಒಂದು ಸ್ವಲ್ಪ ನೀರಿನಲ್ಲಿ ಕಲಿಸಿ, ಇದು ಕುದೀತಿರ್ಬೇಕಾದ್ರೆ ಆ ಒಂದು ಕಡಲೆ ಹಿಟ್ಟನ್ನು ನೀರಿನಲ್ಲಿ ಕಲಿಸಿರ್ತೀವಲ್ಲ ಅದನ್ನು ಹಾಕಿ ಮತ್ತೆ ಕುದಿಸ್ಬೇಕಾಗತ್ತೆ. ಓಕೆನಾ. ಈಗ ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್. ನಮ್ಮ ಅತ್ತೆಮ್ಮವರು ಕಲಿಸ್ತಾ ಇದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಕುದೀತಾ ಇದೆಯಲ್ಲ, ನೋಡು ಅಂತೇಳಿ ಹೇಳ್ತಾ ಇದ್ದಾರೆ. ಹ್ಞೂ ಅತ್ತೆಮ್ಮ ಅಂತೇಳಿ ಹೇಳ್ತಾ ಇದ್ದೆ. ತುಂಬ ಚೆನ್ನಾಗಿ ಕೈ ರುಚಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅವ್ರದ್ದು ಮಾಡಿರುವಂಥ ಎಲ್ಲ ಐಟಮ್ಸ್ಗಳು ಭಾಳ ಸಖತ್ತಾಗಿರುತ್ತೆ. ಹಾಗಾಗಿ ನಮ್ಮೂರಿಗೆ ಬಂದಾಗೆಲ್ಲ, ಅಂದರೆ ಬೆಂಗಳೂರಲ್ಲಿ ಇರೋದು ನಾವು, ಬೆಂಗಳೂರಿಗೆ ಬಂದಾಗೆಲ್ಲ ನಮ್ಮ ಅತ್ತೆಮ್ಮರು ಕೂಡ ಇದನ್ನು ಮಾಡಿಸೇ ಕಳಿಸೋದು ನಾನು.
ಹಾಗಾಗಿ ಅದು ನೀರೆಲ್ಲ ಹಾಕಿದ್ವಲ್ಲ ಫ್ರೆಂಡ್ಸ್, ಅದು ಕುದ್ಮೇಲೆ ಆ ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಬೇಸ್ ಚೆನ್ನಾಗಿ ಕುದಿಸಿ, ಆಮೇಲೆ ಇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಈ ಒಂದು ಉಂಡೆಗಳನ್ನು ಅವುಗಳನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಇಲ್ಲಿಗೆ ಈ ಒಂದು ಕಾರೇಸ ಅಥವಾ ಸಂಡ್ಗುಳಿ ವಿಡಿಯೋ ಮುಗಿಯುತ್ತಿದೆ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ, ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಒಂದು ಸ್ವಲ್ಪ ಬೇಕಾದರೆ ಸ್ವಲ್ಪ ತಣ್ಣಗಾಗಿ ಬಿಟ್ಟ ಮೇಲೆ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಅವು ಬಾಲ್ಸ್ಗಳಲ್ಲಿ ಅಂದರೆ ಆ ಒಂದು ಉಂಡೆಗಳಲ್ಲೂ ಸಹ ಎಲ್ಲ ರೀತಿಯ ಒಂದು ಐಟಮ್ಸ್ಗಳು ಹಾಕಿರ್ತೀವಿ. ಈ ಒಂದು ಕಾರೇಸದಲ್ಲಿನೂ ಅಂದರೆ ರಸ ಥರ ಮಾಡಿದ್ವಲ್ಲ ಅದರಲ್ಲೂ ಸಹ ಎಲ್ಲ ಹಾಕಿರ್ತೀವಿ. ಬಟ್ ಸ್ವಲ್ಪ ತಣ್ಣಗಾದ್ಮೇಲೆ ಬಾಯಿಗೆ ಹಾಕ್ಕೊಂಡು ನೋಡಿ, ಇನ್ನೂ ಏನು ಕಮ್ಮಿ ಬಿದ್ದರೆ ಒಂದು ಸ್ವಲ್ಪ ಹಾಕ್ಕೊಬೋದು ಫ್ರೆಂಡ್ಸ್. ಓಕೆ, ಹಾಕಿ ಒಂದು ಸ್ವಲ್ಪ ಕುದಿಸಿ ಇಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಊರಿನ ಕಡೆ ಮಾಡುವಂಥ ಒಂದು ಸಂಡ್ಗುಳಿ ಅಥವಾ ಕಾರೇಸ ಯಾವ ರೀತಿ ಮಾಡಬೇಕಂತ ನೀವು ನೋಡ್ಕೊಂಡಿದ್ದೀರ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಅತ್ತೆಮ್ಮವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಯಸ್ಸಿನಲ್ಲೂ ಸಹ ತುಂಬ ಸಖತ್ತಾಗಿರುತ್ತೆ ಅವ್ರು ಮಾಡುವಂಥ ಒಂದು ಅಡುಗೆಗಳು. ನೀವು ಸೂಪರ್ ಅಮ್ಮ ಅಂತೇಳಿ ಕಮೆಂಟ್ ಮಾಡಿದ್ರೆ ಅವ್ರಿಗೂ ಸಹ ಖುಷಿಯಾಗುತ್ತೆ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.